ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ಬ್ಯಾಸ್ಗ್ಯಾಗ ಬಾಡಿ ಫುಲ್ ಹೀಟ್ ಆಗಕತ್ತಿದ್ರೆ ತಣ್ಣಗಾಗಬೇಕು ಆವಾಗಿಂದ ಆವಾಗ ಅಂತಂದ್ರೆ ನಾನು ತೋರಿಸಿರೋ ಥರ ಮಾಡಿ ಇಟ್ಕೊಂಡ್ರೆ ಅದು ಕೆಡಂಗೂ ಇಲ್ಲ, ಭಾಳ ದಿವ್ಸದ ತನಕ ಇಡ್ಬೋದು. ಒಂಥರ ಇನ್ಸ್ಟಂಟ್ ಪ್ರೀಮಿಕ್ಸ್ ಅಂತಲೇ ಹೇಳ್ಬೋದು. ಆ ಥರ ಮಾಡಿ ಇಟ್ಕೊಂಡ್ರೆ ಒಂದು ನಿಮಿಷನ ಭಾಳ ಆಯ್ತು, 1 ನಿಮಿಷದ ಒಳಗನೆ ಇನ್ಸ್ಟಂಟಾಗಿ ಜ್ಯೂಸ್ ಮಾಡ್ಕೋಬೋದು. ಅದು ಹೆಂಗೆ ಅಂತ ಹೇಳ್ತೀನಿ, ಬರ್ರಿ ಸ್ಟಾರ್ಟ್ ಮಾಡೋಣ. ಒಂದು 6ರಿಂದ 7 ಮಾವಿನಕಾಯಿ ತೊಗೊಂಡು ಅವನ್ನ ಹಿಂಗೆ ಈ ಥರ ಕಟ್ ಮಾಡಿಕೊಂಡು ಕುಕ್ಕರ್ನಾಗ ಹಾಕಿ ಅವು ತೊಯ್ಯುವಷ್ಟು ನೀರು ಹಾಕಿ ಒಂದು 3-4 ವಿಷಲ್ ಮೆತ್ತಗಾಗುವವರೆಗೂ ವಿಷಲ್ ಹೊಡಿಸ್ಕೋಬೇಕು. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಜ್ಯೂಸ್ನ ಯಾವ ಜಂಜಾಟ ಇಲ್ಲಾರ್ದ ಈಸಿಯಾಗಿ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡ್ಬೋದು. ನೀವು ಇಲ್ಲಿ ಈ ಥರ ಮೆತ್ತಗಾಗುತ್ತೆ. ಸ್ವಲ್ಪ ಆರಕ್ಕದು ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮ್ಯಾಗ ಸಿಪ್ಪಿ ತೆಗೆದು ಮಾವಿನಕಾಯಿನ ಮಿಕ್ಸಿಗೆ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಜರಡಿ ಒಳಗೆ ಹಾಕ್ಕೊಂಡು ಸ್ಪೂನ್ಲೇ ಕಲಸಿದ್ರೆ ಫುಲ್ ಫೈನ್ ಪೇಸ್ಟ್ ಥರ ಬರುತ್ತೆ. ನಾ ಇಲ್ಲಿ ತೋರಿಸ್ತೇನೆ. ಈ ಥರ ಫೈನ್ ಪೇಸ್ಟ್ ಆಗುತ್ತೆ. ಇದನ್ನ ಸೈಡಿಗೆ ಇಟ್ಕೊಂಡು ಆದಷ್ಟು ಸ್ಟೀಲ್ ಪಾತ್ರೆ ತೊಗೊಳ್ರಿ, ಅಲ್ಯೂಮಿನಿಯಮ್ದು ತೊಗೊಳಕ್ಕೆ ಹೋಗಬೇಡ್ರಿ. ಆ ಪಾತ್ರೆ ಒಳಗೆ 1-1.5 ಲೀಟ್ರ್ನಷ್ಟು ನೀರು ಹಾಕ್ಕೊಂಡು 1/4 kg ಸಕ್ಕರೆ ಹಾಕ್ಕೊಂಡು ಕರಗಕ್ಕೆ ಬಿಡಬೇಕು. ಸಕ್ಕರೆ ಎಲ್ಲ ಕರಗಿದ್ಮ್ಯಾಗ ಅದು ಮಾವಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಹಾಕಿ ಅವಾಗವಾಗ ಸ್ವಲ್ಪ ಕೈ ಆಡಿಸ್ಕೊತಿರ್ಬೇಕು. ಅಷ್ಟಾಗ ನಾವಿಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಬರೋಣ. 2 ಚಮಚ ಜೀರಿಗೆ, 1 ಚಮಚ ಬಡೆ ಸೊಪ್ಪು, 1 ಚಮಚ ಮೆಣಸು ಇವನ್ನ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು. ಆಮೇಲೆ ಅದಕ್ಕೆ 2 ಹಿಡಿ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫುಲ್ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಇದು ಕುದಿಯೋಕ್ಕೆ ಬಂದಿರ್ತದಲ್ಲ ಈ ಮಾವಿನಕಾಯಿ ಮಿಕ್ಸ್ಚರ್ಗೆ ಹಾಕಬೇಕು. ನೀವಿಲ್ಲಿ ಸಕ್ಕರೆ ಬದಲು ಬೆಲ್ಲನೂ ಯೂಸ್ ಮಾಡ್ಬೋದು. ಅದ್ರದ್ದು ಸ್ವೀಟ್ನೆಸ್ ಮಾವಿನಕಾಯಿ ಮೇಲೆ ಡಿಪೆಂಡ್ ಇರುತ್ತೆ. ಹುಳಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಸಪ್ಪು ಇತ್ತಂದ್ರೆ ಅಷ್ಟೇನು ಬೇಕಾಗೋದು. ಈ ಜ್ಯೂಸ್ನ ಯಾವ ಜಂಜಾಟ ಇರಲಾರ್ದ ಈಸಿಯಾಗಿ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀವು ಆದಷ್ಟು ಗೋವಾ ಮಾವಿನಕಾಯಿ ತೊಗೋರಿ. ಬೇರೆ ಮಾವಿನಕಾಯಿ ತೊಗೊಂಡ್ರೆ ಅದ್ರೊಳಗೆ ಎಳಿ ಬರುತ್ತಲ್ಲ, ನಮಗೆ ಸೊ ಫೈನ್ ಪೇಸ್ಟ್ ಸಿಗೋದಿಲ್ಲ. 10 ನಿಮಿಷ ಆದ್ಮ್ಯಾಗ ಅಲ್ಲಿ ಹುರಿದಿಟ್ಕೊಂಡಿರೋ ಜೀರಿಗೆದು ಪೌಡರ್ ಮಾಡ್ಕೊಂಡಿರ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಮಾವಿನಕಾಯಿನ ಬೇಯಿಸೋ ಮುಂದೆ ಕುಕ್ಕರ್ನಾಗ ಪೀಸ್ ಹಾಕೋ ಬದಲು ಇಡೀದ ಫುಲ್ ಮಾವಿನಕಾಯಿ ಹಾಕಿದ್ರೆ ಲೈಕ್ ಇದು ಆಲೂ ಹೆಂಗೆ ಬೇಯಿಸ್ತೇವಲ್ಲ ಆ ಥರ ಹಾಕಿ ಅದ್ರ ಸಿಪ್ಪಿ ಹೆಂಗೆ ತೆಗಿತೀವಲ್ಲ ಆ ಥರ ಇಡೀ ಮಾವಿನಕಾಯಿನ ಕುಕ್ಕರ್ನಾಗ ಹಾಕಿ ಬೇಯಿಸಿ ಅದ್ರ ಮೇಲಿಂದ ಸಿಪ್ಪಿ ತೆಗೆದ್ರೆ ಇನ್ನೂ ಈಸಿ ಆಗುತ್ತೆ. ಇನ್ಸ್ಟೆಂಟ್ ಪ್ರೀಮಿಕ್ಸ್ ಹೆಂಗಂತ ಹೇಳ್ತೇನೆ. ಇದು ಕಲಿಸ್ಕೊತಿದ್ದಾಗ ಸ್ವಲ್ಪ ಗಟ್ಟಿ ಆಗಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟ್ಲಿ ಆರಕ್ಕೆ ಬಿಡಬೇಕು. ಆರಿದ್ಮ್ಯಾಗ ಒಂದು ಬಾಟಲಿಗೆ ಹಾಕಿ ಫ್ರಿಜ್ನಾಗ ಇಟ್ಟರೆ ಎಷ್ಟು ದಿನ ಇಟ್ಟರೂ ಏನೂ ಕೆಡೋದಿಲ್ಲ. ಇನ್ಸ್ಟೆಂಟ್ ಪ್ರೀಮಿಕ್ಸ್ ಹೆಂಗಪ್ಪ ಅಂತಂದ್ರೆ, ಈಗ ಮಾಡ್ಕೊಂಡಿರೋ ಸೆಮಿ ಲಿಕ್ವಿಡ್ನ ಒಂದು ಗ್ಲಾಸ್ನಾಗ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೋಲ್ಡ್ ವಾಟರು ಇಲ್ಲ ಐಸ್ ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ 1 ನಿಮಿಷದ ಒಳಗನ ಇನ್ಸ್ಟೆಂಟಾಗಿ ಮಾವಿನಕಾಯ್ದು ಜ್ಯೂಸು ರೆಡಿ. ಅದಕ್ಕೆ ಈ ಇನ್ಸ್ಟೆಂಟ್ ಪ್ರೀಮಿಕ್ಸ್ ಸೆಮಿ ಲಿಕ್ವಿಡ್ನ ಸ್ವಲ್ಪ ಜಾಸ್ತಿ ಸ್ವೀಟ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕ್ತೇವಲ್ಲ ಆವಾಗ ಸ್ವೀಟ್ ಕರೆಕ್ಟ್ ಆಗುತ್ತೆ. ಮ್ಯಾಂಗೋ ಲವರ್ಸಿಗಂತೂ ಇದು ಫುಲ್ ಇಷ್ಟ ಆಗುವಂಥ ಇನ್ಸ್ಟಂಟ್ ಜ್ಯೂಸು. ಭಾಳ ಕಡಿಮೆ ಟೈಮ್ನಾಗ ಸಮ್ಮರ್ನಾಗ ಬಾಡಿ ಫುಲ್ ಹೀಟ್ ಆಗಿತ್ತಂದ್ರೆ ಇನ್ಸ್ಟಂಟಾಗಿ ಕೂಲ್ ಮಾಡೋವಂಥ ಜ್ಯೂಸ್ ರೆಸಿಪಿ ತೋರಿಸೇನಿ. ನೀವು ಮನ್ಯಾಗ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.